ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಾವು ಎನ್ನುವುದು ಪ್ರಕೃತಿಯ ಅತಿ ದೊಡ್ಡ ರಹಸ್ಯ. ಸತ್ತ ಮೇಲೆ ಆತ್ಮ ಎಲ್ಲಿಗೆ ಹೋಗುತ್ತದೆ ಎನ್ನುವುದು ನಂಬಿಕೆಯ ವಿಷಯ. ಆದರೆ ಒಬ್ಬ ವ್ಯಕ್ತಿ ಮರಣ ಹೊಂದಿದ ತಕ್ಷಣ ವಿಜ್ಞಾನದ ಪ್ರಕಾರ ಆತನ ದೇಹದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತವೆ ಅನ್ನೋದು ನಿಮ್ಗೇನಾದ್ರೂ ಗೊತ್ತಾ? ದೇಹದ ಜೀವಕೋಶಗಳು ಕೊನೆಯ ಕ್ಷಣದವರೆಗೂ ಹೇಗೆಲ್ಲ ಹೋರಾಟ ಮಾಡ್ತವೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಸಾವಿನ ನಂತರದ ವೈಜ್ಞಾನಿಕ ಪ್ರಯಾಣವನ್ನ ತಿಳಿಯೋಣ ಬನ್ನಿ. ಹಂತ 1. ಮೊದಲ ಕೆಲವು ನಿಮಿಷಗಳು. ವೈದ್ಯರು ಒಬ್ಬ ವ್ಯಕ್ತಿ ಮರಣ ಹೊಂದಿದ್ದಾರೆ ಅಂತ ಘೋಷಣೆ ಮಾಡೋದು ಆತನ ಹೃದಯ ಬಡಿತ ಮತ್ತು ಉಸಿರಾಟ ನಿಂತಾಗ. ಇದನ್ನ ಕ್ಲಿನಿಕಲ್ ಡೆತ್ ಅಂತಾರೆ. ಹೃದಯ ನಿಂತ ತಕ್ಷಣ ರಕ್ತ ಸಂಚಾರ ನಿಲ್ಲುತ್ತೆ. ಇದರಿಂದ ಮೆದುಳಿಗೆ ಆಮ್ಲಜನಕ ಸಿಗೋದು ನಿಂತು ಹೋಗುತ್ತೆ. ಆದರೆ ಆಶ್ಚರ್ಯ ಏನಂದ್ರೆ, ಹೃದಯ ನಿಂತ ಕೆಲವು ನಿಮಿಷಗಳ ಕಾಲ ಮೆದುಳಿನ ಕೆಲವು ಭಾಗಗಳು ಕಾರ್ಯವನ್ನ ಮುಂದುವರಿಸುತ್ತಿರ್ತವೆ. ಹಂತ 2. ದೇಹ ತಣ್ಣಗಾಗುವುದು ಮತ್ತು ಬಣ್ಣ ಬದಲಾಗುವುದು. ಮರಣದ ನಂತರ ದೇಹವು ತನ್ನ ಉಷ್ಣತೆಯನ್ನ ಕಳೆದುಕೊಳ್ಳಲು ಆರಂಭಿಸುತ್ತೆ. ಇದನ್ನ ಆಲ್ಗರ್ ಮಾರ್ಟಿಸ್ ಎಂತಾರೆ. ಪ್ರತಿ ಗಂಟೆಗೆ ದೇಹದ ಉಷ್ಣತೆ ಸುಮಾರು 0.8 ಡಿಗ್ರಿ ಸೆಲ್ಸಿಯಸ್ ಕಡಿಮೆಯಾಗುತ್ತಾ ಹೋಗುತ್ತೆ. ಇದೇ ಸಮಯದಲ್ಲಿ ರಕ್ತವು ಗುರುತ್ವಾಕರ್ಷಣೆಯಿಂದಾಗಿ ದೇಹದ ಕೆಳಭಾಗದಲ್ಲಿ ಬಂದು ನಿಲ್ಲುತ್ತೆ. ಇದರಿಂದ ಚರ್ಮದ ಕೆಲವು ಭಾಗಗಳು ನೇರಳೆ ಅಥವಾ ಕೆಂಪು ಬಣ್ಣಕ್ಕೆ ತಿರುಗುತ್ತವೆ. ಹಂತ 3. ದೇಹ ಗಟ್ಟಿಯಾಗುವುದು. ಸತ್ತ 3 ರಿಂದ 4 ಗಂಟೆಗಳ ನಂತರ ದೇಹವು ಮರದಂತೆ ಗಟ್ಟಿಯಾಗಲು ಶುರು ಮಾಡುತ್ತೆ. ಇದಕ್ಕೆ ಸ್ನಾಯುಗಳಲ್ಲಿ ATP ಎಂಬ ರಾಸಾಯನಿಕ ಶಕ್ತಿ ಖಾಲಿಯಾಗುವುದು ಕಾರಣ. ಕುತ್ತಿಗೆಯಿಂದ ಆರಂಭವಾಗಿ ಇಡೀ ದೇಹ ಬಿಗಿಯಾಗುತ್ತೆ. ಅದಕ್ಕೆ ಹಿರಿಯರು ಮರಣ ಹೊಂದಿದ ತಕ್ಷಣ ಕಣ್ಣುಗಳನ್ನ ಮುಚ್ಚಿ ಕೈಕಾಲುಗಳನ್ನ ಸರಿಪಡಿಸ್ತಾರೆ. ಯಾಕಂದ್ರೆ ಒಮ್ಮೆ ದೇಹ ಗಟ್ಟಿಯಾದ್ರೆ ಅದನ್ನ ಚಲಿಸೋದು ತುಂಬಾ ಕಷ್ಟ. ಹಂತ 4. ವಿಘಟನೆ ಮತ್ತು ಪಂಚಭೂತಗಳಲ್ಲಿ ವಿಲೀನ. ಕೊನೆಯ ಹಂತವೆಂದ್ರೆ ವಿಘಟನೆ. ನಮ್ಮ ದೇಹದಲ್ಲಿರುವ ಎಂಜೈಮ್ಗಳು ಮತ್ತು ಬ್ಯಾಕ್ಟೀರಿಯಾಗಳು ದೇಹವನ್ನೇ ತಿನ್ನಲು ಆರಂಭಿಸುತ್ತವೆ. ಇದರಿಂದ ದೇಹ ಉಬ್ಬಿಕೊಳ್ಳುತ್ತದೆ ಮತ್ತು ಅಂತಿಮವಾಗಿ ಮಣ್ಣಿನಲ್ಲಿ ಅಥವಾ ಬೆಂಕಿಯಲ್ಲಿ ಬೆರೆತು ಹೋಗುತ್ತದೆ. ವಿಜ್ಞಾನದ ಪ್ರಕಾರ ನಮ್ಮ ದೇಹದ ಪರಮಾಣುಗಳು ಎಂದಿಗೂ ನಾಶವಾಗುವುದಿಲ್ಲ. ಅವು ಬೇರೆ ರೂಪ ಪಡೆದು ಪ್ರಕೃತಿಯಲ್ಲಿ ಮತ್ತೆ ಲೀನವಾಗುತ್ತವೆ. ಹೀಗೆ ಒಂದು ಜೀವನ ಅಂತ್ಯವಾದರೂ ವಿಜ್ಞಾನದ ದೃಷ್ಟಿಯಲ್ಲಿ ಆ ದೇಹದ ಮೂಲ ಧಾತುಗಳು ಮತ್ತೆ ಭೂಮಿಯ ಪಾಲಾಗುತ್ತವೆ. ಒಂದು ಕುತೂಹಲಕಾರಿ ವಿಷಯ ಏನಂದ್ರೆ, ವಿಜ್ಞಾನಿಗಳ ಪ್ರಕಾರ ಹೃದಯ ಬಡಿತ ನಿಂತ ನಂತರವೂ ಮೆದುಳಿನ ಕೆಲವು ಕೋಶಗಳು ಅಲ್ಪ ಸಮಯದವರೆಗೆ ಕಾರ್ಯನಿರ್ವಹಿಸುತ್ತವೆ. ಈ ಸಮಯದಲ್ಲಿ ವ್ಯಕ್ತಿಗೆ ನನ್ನ ಸಾವು ಸಂಭವಿಸಿದೆ ಎಂಬ ಅರಿವು ಕ್ಷಣಿಕವಾಗಿ ಇರುತ್ತದೆ ಅಂತ ಕೆಲವು ಸಂಶೋಧನೆಗಳು ಹೇಳುತ್ತವೆ. ಸಾವಿನ ಬಗ್ಗೆ ವಿಜ್ಞಾನ ಹೇಳುವ ಈ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಇಂತಹ ಕುತೂಹಲಕಾರಿ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.